ಇಂತಹ ಒಂದು ಸ್ಥಿತಿ ಬರುತ್ತೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಅಮೃತ. ಸೊ 3 ಡೇಸಿಂದ ಯಾಕಪ್ಪ ವ್ಲಾಗ್ಸ್ನ ಹಾಕಿಲ್ಲ ಅಂತಂದರೆ ನನಗೆ ಹುಷಾರಿರಲಿಲ್ಲ. ಸೊ ಅದಕ್ಕಾಗಿ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ವಾಯ್ಸ್ ಓವರ್ ಕೊಟ್ಟು. ನಾನಿಲ್ಲಿ ವೆಡ್ನೆಸ್ಡೇ ಮಾರ್ನಿಂಗಿಂದ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ವ್ಲಾಗ್ ಸ್ಯಾಟರ್ಡೇ ಈವ್ನಿಂಗ್ವರೆಗೂ ಬರುತ್ತೆ. ಸೊ ಮ್ಯಾಟ್ರ್ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಹೆಲ್ತ್ ಅಪ್ಸೆಟ್ ಆದಾಗ ಅಥವಾ ನಾವು ಹುಷಾರಿಲ್ಲದೆ ಇರೋ ಟೈಮಲ್ಲಿ ಮಾತ್ರ ನಮಗೆ ಅನಿಸೋದು. ನಾವು ಇವಾಗ ಅಮ್ಮನ ಮನೇಲಿ ತುಂಬ ಕಂಫರ್ಟ್ ಫೀಲ್ ಮಾಡ್ತಾಯಿದ್ದೀವಿ, ಕಂಫರ್ಟ್ ಝೋನಾಗಿರ್ತೀವಿ. ಆ್ಯಂಡ್ ಹೋಗಿದ ಮನೇಲೂ ನಾವು ಇದೇ ಥರ ಫೀಲ್ ಆಗ್ತೀರಾ ಏನು ಎತ್ತಾ. ಇವಾಗ್ಲೂ ಕೆಲವು ಈಗಿನ ಕಾಲದಲ್ಲೂ ಮದುವೆ ಮಾಡಿಕೊಡೋ ಗಂಡನ ಕಡೆಯವರು ತುಂಬ ಲಕ್ಸುರಿ ಆಗಿರಬೇಕು ಆ್ಯಂಡ್ ಗೌರ್ಮೆಂಟ್ ಕೆಲಸದಲ್ಲೇ ಇರಬೇಕು, ಆಸ್ತಿವಂತರಾಗಿರಬೇಕು, ಸ್ಥಿತಿವಂತರಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಸೊ ಯಾರು ಕೂಡ ನನ್ನ ಮಗಳನ್ನ ಒಂದು ಕಂಫರ್ಟಲ್ಲಿಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಯಾರಿಗೂ ಯೋಚನೆ ಕೂಡ ಬರಲ್ಲ ಅನಿಸುತ್ತೆ. ಸೊ ಕೆಲವೊಂದು ಸರಿ ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಸುತ್ತಮುತ್ತ ಎಲ್ಲ ಹೆಣ್ಮಕ್ಳಿಗೂ ಅನ್ಸೋದೆ ಇಷ್ಟೇ. ಸೊ ನಾವು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಹಿಂಗೆ ಇದ್ಬಿಡೋದೇ ಒಳ್ಳೆಯದು ಅನಿಸುತ್ತೆ. ಸೊ ಅವ್ರವ್ರ ಯೋಚನೆ ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಇಲ್ಲಿ ನಾನು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಏನಿದೆ ಎಲ್ಲ ತಿಂಡಿಗಳನ್ನ ಎಲ್ಲರಿಗೂ ಕೊಟ್ಟು ನಾನು ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿಗೆ ಎದ್ದೋಳೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗೋಗಿತ್ತು. ಸೊ ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಗ್ರೋಸರೀಸ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಹಂಗೇ ಗ್ರೋಸರೀಸ್ ಎಲ್ಲ ಬಂತು. ಸೊ ಅದನ್ನೆಲ್ಲ ಇಸ್ಕೊಂಬರೋಣ ಅಂತ ಕೆಳಗಡೆ ಹೋದೆ. ಸೊ ಅವಾಗ ಆಂಟಿ ಹೊಸ ಬಟ್ಟೆಸ್ ಬಂದಿದ್ದಾವೆ ಅಂತ ಹೇಳ್ತಾಯಿದ್ರು. ಓಕೆ ಅಂತೇಳಿ ಅವ್ರನ್ನ ಮಾತಾಡಿಸ್ಕೊಂಡು ಹಾಗೇ ಸ್ವಲ್ಪ ಐಟಮ್ಸ್ ಎಲ್ಲ ಮೇಲ್ಗಡೆ ಎತ್ಕೊಂಡು ಬಂದು ನನಗೆ ಹುಷಾರಿಲ್ದಿರೋ ಕಾರಣ ಹೊಟ್ಟೆ ನೋವು ಜಾಸ್ತಿ ಆಗಿತ್ತು. ಸೊ ಅದಕ್ಕೋಸ್ಕರ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಈ ಟೈಮಲ್ಲಿ ಐಸ್ ಕ್ರೀಮ್ ಚಾಕ್ಲೇಟ್ ತಿನ್ನೋದ್ರಿಂದ ಫೀಲ್ ಬೆಟರ್ ಅನಿಸುತ್ತೆ. ಹಾಗೆ ಮಾತಾಡಿಕೊಂಡು ಅಜ್ಜಿಗೆ ಕಾಫಿ ಮಾಡಿಕೊಟ್ಟು ಹಾಗೆ ನಮ್ಮ ಪುಟ್ಟಿ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ದೆ. ಅವಳು ಸರ್ ಅದ್ಯಾ ಹಂಗೆ ಹಿಂಗೆ ಅಂತ ಏನೇನೋ ಕೇಳ್ತಾಯಿದ್ಲು. ಸೊ ಅವಳ ಹತ್ರನೇ ಮಾತಾಡಿಕೊಂಡು ಅಡುಗೆ ಪ್ರಿಪೇರ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಹಾಗೆ ಮೂವಿ ನೋಡಿಕೊಂಡು ಸೊ ಅವತ್ತಿನ ಡೇನ ಮಲ್ಕೊಂಡ್ವಿ. ಅದಾದಮೇಲೆ ಮಾರ್ನಿಂಗ್ ಎದ್ದು ಮಾಮೂಲಿ ರೂಟೀನ್ ಏನಿದೆ ಅದನ್ನು ಮುಗಿಸ್ಕೊಂಡ್ವಿ. ಸೊ ಥರ್ಸ್ಡೇ ಆಗಿರೋದ್ರಿಂದ ಬೇಗ ಎಲ್ಲ ನಾನು ತಿಂಡಿ ಮುಗಿಸಿ ಮಧ್ಯಾಹ್ನ ಅಡುಗೆನೂ ಮುಗಿಸ್ಬಿಟ್ಟು ರೂಮಿಗೆ ಹೋಗಿ ಸೇರ್ಕೊಂಬೋಣ. ಆಮೇಲೆ ಅಮ್ಮ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಅವ್ರು ಪೂಜೆ ಮುಗ್ತಾರೆ ಅಂತಂದ್ಬಿಟ್ಟು ಸೊ ಇಲ್ಲಿ ಬೇಗ ಟಿಫನ್ಗೂ ಮಧ್ಯಾಹ್ನಕ್ಕೂ ಮತ್ತು ಬೆಳಗ್ಗೆಗೆ 2 ಟೈಮಿಗೂ ಮಾಡಿಬಿಟ್ಟು ಸೊ ಅಜ್ಜಿಗೂ ಸ್ವಲ್ಪ ಟಿಫನ್ ಕೊಟ್ಟು ನಾನು ಸ್ವಲ್ಪ ತಿಂದು ರೂಮಿಗೆ ಹೋಗಿ ಸೇರ್ಕೊಂಡ್ವಿ. ಆಮೇಲೆ ಅಮ್ಮ ಅವ್ರ ಪಾಡಿಗೆ ಅವ್ರು ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಕಸ ಗುಡಿಸಿ ಮನೆ ಒರೆಸ್ಕೊಂಡು ಅವರಿಲ್ಲಿ ಗುರುವಾರದ ಪೂಜೆನ ಮುಗಿಸ್ಕೊತಾರೆ. ರಾಯರ ವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಪೀರಿಯಡ್ಸ್ ಆಗಿದೆ. ಸೊ ಮನೆಯೆಲ್ಲ ಓಡಾಡೋದು ಬೇಡ ಅಂತೇಳಿ ನಾನು ರೂಮ್ಗೆ ಹೋಗಿ ಸೇರಿಕೊಂಡೆ. ಅವರು ಪೂಜೆ ಮುಗಿಸ್ಕೊಂಡ್ಮೇಲೆ ನಾನು ರೂಮಿಂದ ಆಚೆ ಬಂದು ಸೊ ಇಲ್ಲಿ ಲಾಸ್ಟ್ ಟೈಮ್ ತರಿಸಿದ ಜಾಮೂನ್ ಪ್ಯಾಕೆಟ್ ತುಂಬ ಮಿಕ್ಕೋಗಿತ್ತು ಅಂಥೇಳಿ 1-2 ಪ್ಯಾಕೆಟ್ ಏನೋ ಆಯಿತು. ಸೊ ಜಾಮೂನ್ ಮಾಡಿಬಿಟ್ಟು ಅಜ್ಜಿಗೂ ಕೊಟ್ಟು ನಾನು ತಿಂದು ಮಮ್ಮಿಗೂ ಕೊಟ್ಟು ಅವತ್ತಿನ ಡೇನ ಎಂಡ್ ಮಾಡಿ ಮತ್ತೆ ಮಾರ್ನಿಂಗ್ ಫ್ರೈಡೇ ಸೊ ನಾ ಪೀರಿಯಡ್ಸ್ ಆಗಿರೋದ್ರಿಂದ ಎಲ್ಲ ಕೆಲಸ ಎಲ್ಲ ಬ್ಯಾಲೆನ್ಸ್ ಹಂಗೆ ಉಳಿದ್ಬಿಟ್ಟಿತ್ತು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಬಟ್ಟೆ ಎಲ್ಲ ವಾಶಿಗೆ ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಮೊಸರನ್ನ ಮತ್ತು ಚಿತ್ರಾನ್ನ ಮಾಡಿಕೊಂಡು ಅಜ್ಜಿಗೆ ಸ್ವಲ್ಪ ಟಿಫನ್ ಕೊಟ್ಟು ನಾನು ಸ್ವಲ್ಪ ತಿಂದು ಅಷ್ಟೊತ್ತಿಗೆ ಒಂದು ರೌಂಡ್ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹೋಗ್ತಾ ಆಗಿತ್ತು. ಸೊ ವಾಷಿಗೆ ಹಾಕಿರೋದನ್ನೆಲ್ಲ ಮೇಲೆ ತೊಗೊಂಡೋಗಿ ಒಣಗಾಕ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಮಮ್ಮಿ ಬಂದರು. ಸೊ ಅವರಿಗೆ ಹೋಗಿ ಗೇಟ್ ತೆಗೆದು ಮೇಲೆ ಬಂದೆ. ಈಗಿನ ಕಾಲದಲ್ಲಿ ಯಾರು ನಂಬೋಕ್ಕಾಗಲ್ಲ. ಸೊ ನಾನು ಅಜ್ಜಿ ಇಬ್ಬರೇ ಇರೋದ್ರಿಂದ ಯಾವಾಗಲೂ ಡೋರ್ ಕ್ಲೋಸ್ ಮಾಡ್ದಂಗೆ ಇರುತ್ತೆ. ಸೊ ಮಮ್ಮಿ ಬಂದರು, ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು. ಇವಳು ಏನು ತಂದಿದೆ ಅಂತ ಸೊ ಚೆಕ್ ಮಾಡ್ತಿದ್ರು. ಅಷ್ಟೊತ್ತಿಗೆ ಮಮ್ಮಿ ಹೊಟ್ಟೆ ಹಸಿತಿದೆ ಏನಾದರೂ ಇದ್ದರೆ ಕೊಡು ಅಂದರು. ಸೊ ಮೊಸರು ಒಗ್ಗರಣೆ ಹಾಕಿದ್ದು ಇತ್ತು.
ಸೊ ಅವರಿಗೆ ಊಟ ಕೊಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಆಯಿಲ್ ಮಸಾಜ್ ಮಾಡೋಣ ಅಂತ ಹೇಳಿ ಇಲ್ಲಿ ಆಯಿಲ್ನ ಬಿಸಿ ಮಾಡ್ಕೊತಾ ಇದ್ದೆ. ಸೊ ಅಷ್ಟೊತ್ತಿಗೆ ಇದೇನೋ ಹಲಸಂದೆ ಕಾಳು ಅಂತ ಅದನ್ನು ತಂದು ಬಿಡಿಸ್ತಾಯಿದ್ರು ನೈಟ್ ಹಸಿಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಆಯಿಲ್ನ ಅಪ್ಲೈ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಸ್ವಲ್ಪ ಟೆರೇಸಲ್ಲಿ ಒಣಗಾಕಿರೋ ಬಟ್ಟೆ ಎಲ್ಲ ಇತ್ತು. ಸೊ ಅದು ಎತ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದು, ಮಾಡಿ ಮೇಲೆ ಎತ್ಕೊಂಡು ಬಂದು ಕಾಳೆಲ್ಲ ಬಿಡಿಸಾದ್ಮೇಲೆ ಆಮೇಲೆ ಮರಗೆಣ್ಸು ಕೂಡ ತಂದಿದ್ರು. ಸೊ ಅದ್ರ ಪಲ್ಯನೋ ಅಥವಾ ಏನೋ ಒಂದು ಮಾಡೋದ್ರಾಗುತ್ತೆ ಅಂಥೇಳಿ ಅದನ್ನು ಬಿಡಿಸ್ತಾಯಿದ್ರು. ಅಷ್ಟೊತ್ತಿಗೆ ನಾನಿಲ್ಲಿ ಕಾಳನ್ನ ವಿಷಲ್ ಮಾಡ್ಸೋಕ್ಕಿಟ್ಟು ಹಾಗೆ ಸ್ವಲ್ಪ ಹಾಲು ಬಿಸಿಗೆ ಇಟ್ಕೊಂಡು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅಜ್ಜಿಗೆ ಕಾಫಿ ಕೊಟ್ಟು ನಾನು ಸ್ವಲ್ಪ ಕಾಫಿ ಕುಡಿದು ಆ್ಯಂಡ್ ಮಮ್ಮಿಗೂ ಅವರು ಕಾಫಿ ಕುಡಿಯೋಲ್ಲ. ಸೊ ಹಾಲು ಮತ್ತು ಬಿಸ್ಕೆಟ್ ಕೊಟ್ಟು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ಸೊ ನೈಟು ಊಟಕ್ಕೆ ಇಲ್ಲಿ ಮುದ್ದೆ ಮತ್ತು ಹಸಿಗೊಜ್ಜು ಮತ್ತು ಕಾಳನ್ನ ಊಟ ಮಾಡ್ಕೊಂಡ್ವಿ. ಸೊ ಊಟ ಮಾಡಿ ಮಲ್ಕೊಂಡು ಮಾರ್ನಿಂಗು ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಎದ್ದಿದ್ದೆ ಲೇಟಾಗಿ ಹೋಗಿತ್ತು. ಅಷ್ಟೊತ್ತಿಗೆ ಅಮ್ಮ ಎದ್ದು ಅವರೆಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಅವರೆಲ್ಲೋ ಹೊರಗಡೆ ಹೋಗ್ತಿದ್ರು. ಸೊ ಅಷ್ಟೊತ್ತಿಗೆ ನಾನು ಎದ್ದು ಎಲ್ಲ ತಿಂಡಿ ತಿಂದ್ಕೊಂಡು ಆಮೇಲೆ ನೋಡಿದ್ರೆ ಕಬೋರ್ಡೆಲ್ಲ ತುಂಬ ಗಲೀಜಾಗಿತ್ತು. ಎಲ್ಲ ಬಟ್ಟೆ ಮಿಕ್ಸ್ ಆಗಿ ಏನೂ ಕೈಗೆ ಸಿಗ್ತಿರ್ಲಿಲ್ಲ. ಸೊ ನನ್ನ ಲ್ಯಾಪ್ಟಾಪ್ ಎತ್ತು ಚಾರ್ಜಿಗೆ ಹಾಕಿ ತುಂಬ ದಿನ ಆಗಿತ್ತು ಲ್ಯಾಪ್ಟಾಪ್ನ ಯೂಸ್ ಮಾಡಿ, ಎಡಿಟಿಂಗ್ ಮಾಡುವಾಗ ಯೂಸ್ ಮಾಡ್ತಿದ್ದೆ. ಸೊ ಇವಾಗ OnePlus Note ಇದೆಯಲ್ಲ, ಸೊ ಅದರಲ್ಲೇ ಎಡಿಟ್ ಮಾಡ್ಕೊತಿದ್ನಲ್ಲ ಅಂತ ಅಂದ್ಬಿಟ್ಟು ಅದನ್ನು ಚಾರ್ಜಿಗೆ ಹಾಕ್ತೇನೆ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಏನು ಇಲ್ಲ, ತಿನ್ನೋದಂತೆ ಅಲ್ಲಿಂದ ಇಲ್ಲಿ ಬಂದು ಮಕ್ಕೊಳ್ಳೋದಂತೆ ಅಷ್ಟೇ ಅಲ್ಲಪ್ಪ. ನೀ ಕೆಸ ಸೆಕೆಂಡ್ ಕೊರು ಆಯ್ತು, ನಾ ಕೆಸ ನಾನೇ ಮರ್ಕೋತೀನಿ, ನೀನು ಹೆಲ್ಪ್ ಮಾಡಿಲ್ಲ ಅಂತ ಪರವಾಗಿಲ್ಲ. ಸೆಕೆಂಡ್ ಕೊಡು ಮಲ್ಕೋಬೇಕಾ ನೀನು? ಹಾಂ ತಾಚಿ ಮರ್ಬೇಕಾ? ಇಲ್ಲೋಡಿಲಿ ತಾಚಿ ಮರ್ಬೇಕಾ ನೀನು? ಹಾಂ ನೋಡಿಲಿ, ತಾಚಿ ಮರ್ಬೇಕಾ ನೀನು? ಕನ್ಯಾಕ್ ಹಂಗಾಗೈತೆ, ಕನ್ಯಾಕ್ ಹಂಗಾಗೈತೆ. ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ನೀನು? ವಾಚ್ಮನ್ ಡ್ಯೂಟಿ ಮಾಡಕ್ಕೆ ಹೋಗ್ತೀಯಾ? ಎಲ್ಲೋಗ್ತೀಯ ವಾಚ್ಮನ್ ಡ್ಯೂಟಿ ಮಾಡೋಕ್ಕೆ? ಬಾಯ್ ಕಡೆ ಮಲ್ಕೋ ಈಗ. ವಾಚ್ಮನ್ ಡ್ಯೂಟಿ ಮಾಡಕ್ಕೆ ಹೋಗ್ತೀಯಾ? ಇಲ್ಲೋರಲ್ಲಿ ವಾಚ್ಮನ್ ಡ್ಯೂಟಿ ಮಾಡಕ್ಕೆ ಹೋಗ್ತೀಯ ರಾತ್ರಿ ಹೊತ್ತು? ಸೊ ಬೀದಿ ಸುತ್ತಕ್ಕೆ ವಾಚ್ಮನ್ ಡ್ಯೂಟಿ ಮಾಡಕ್ಕೆ ಹೋಗ್ತೀಯ? ನೋಡಿದಲ್ಲ ಹೆಂಗ್ ಕಿತ್ತಾಕಿದ್ಯಾ ನೋಡಿ. ಅದಕ್ಕೆ ಇಲ್ಲಿ ಬೆಡ್ಶೀಟ್ ಹಾಕಿಲ್ಲ ನಾನು, ಹೆಂಗ್ ಕಿತ್ತಾಕಿದ್ಯಾ ನೋಡು. ಹಾಗೆ ಸ್ವಲ್ಪ ಒಗ್ದಿರೋ ಬಟ್ಟೆಗಳೆಲ್ಲ ಆಯಿತು, ಅದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡು ನಾನು ಲ್ಯಾಪ್ಟಾಪಲ್ಲಿ ಸಾಂಗ್ ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಸೊ ಇದಾಗಿತ್ತು ನನ್ನ ವೆಡ್ನೆಸ್ಡೇ ಟು ಸ್ಯಾಟರ್ಡೇವರೆಗೂ ಕಂಟಿನ್ಯೂಷನ್ ಬ್ಲಾಗ್. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.